ಮನೆಯಲ್ಲಿಲ್ಲ. ಅಂದರೆ ಒಂಟಿ ಮನೆಯಲ್ಲಿ ಸೊಂಟ ಬಳುಕುವ ಒಬ್ಬಂಟಿ ಹೆಣ್ಣು ಮಾತ್ರ. ಯಾರು ನೀನು? ಗೊತ್ತಿಲ್ಲ? ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ಕಟ್ಕೊಂಡ್ರೆ ಗಂಡ ಆಗ್ತೀನಿ, ಹೊರತರಿಸಿದರೆ ಭಂಡ ಆಗ್ತೀನಿ, ಏನು ಮಾಡಿದ್ರೆ ಚಂಡ ಆಗ್ಬಿಡ್ತೇನೆ. ಛೇ ಪಾಪಿ, ಈ ರೀತಿಯಾಗಿ ಒಂದು ಒಂಟಿ ಹೆಣ್ಣು ಇರ್ಬೇಕಾದ್ರೆ ಅಸಭ್ಯವಾಗಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನನಗೆ. ಎಂದು ಕಂಡು ಕೇಳರಿಯದ ಈ ನಿನ್ನ ರೂಪ ರಾಶಿಯನ್ನು ಕೆತ್ತಲು ಬ್ರಹ್ಮನ ಪಂಚವಾರ್ಷಿಕ ಯೋಜನೆಯಲ್ಲಿ ರೂಪುಗೊಂಡಿರಬೇಕು. ಅದಾವ ಕುಂಚ ಈ ಮಿಂಚನ್ನು ನೀಡಿತು ನಿನಗೆ? ಒಂದು ಒಂಟಿ ಹೆಣ್ಣು ಇದ್ದಾಳೆ ಮನೆಯಲ್ಲಿ ಅಂದ್ಬಿಟ್ಟು ಒಂದು ಹೆಣ್ಣಿನ ಜೊತೆ ಇಷ್ಟೊಂದು ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಿಲ್ಲ. ಅಂದುಕೊಂಡಂತೆ ಇನ್ನ ತೋಟದಲ್ಲಿ ಹಾಡಿಕೊಂಡು ಕೊಪ್ಪಳಿಸೋದಕ್ಕೆ ನನ್ನನ್ನು ಏನು ವೇಷ ಅಂತ ತಿಳ್ಕೊಳ್ತೀಯಾ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಬಂದ ದಾರಿಗೆ ಸುಖವಿಲ್ಲದ ಮೊದಲಿಂದ ಹೊರಟೋಗ್ಬಿಡು. ಈ ಸ್ವರ್ಣಕಂಠನ ಜಾಯಮಾನದಲ್ಲೆಲ್ಲ ನೋಡು, ನೀನಾಗಿ ಹೊಡೆದು ಬಂದ್ರೆ ಇಲ್ಲಿಗೆ ಮಾಂಗಲ್ಯ ಧಾರಣ. ಮಾಂಗಲ್ಯ ಧಾರಣ? ಏಯ್, ಮಾಂಗಲ್ಯದ ಅರ್ಥ ಅಷ್ಟೇ ಅಲ್ಲದೆ ಸಂಸ್ಕೃತಿ, ಭಾವನೆಗಳು, ಪ್ರೀತಿ, ವಿಶ್ವಾಸ ಇದ್ರ ಬೆಲೆನೆ ಗೊತ್ತಿದ್ದೀರ ನೀನು. ಮಾಂಗಲ್ಯ ಕಟ್ತೀನಿ ಅಂತ ಹೇಳ್ತೀಯಲ್ಲ, ಅದನ್ನ ಕಟ್ಟೋದಕ್ಕೆ ನಿನಗೆ ಸ್ವಲ್ಪನಾದ್ರೂ ಕುಂಚಿತಾದ್ರೂ ಅದ್ರ ಬೆಲೆ ಗೊತ್ತಿದ್ಯಾ? ಮಾಂಗಲ್ಯ ಕಟ್ತೀನಿ ಅಂತ ಬರ್ತಿದ್ಯಲ್ಲ, ನಾಚಿ ಆಗೋದಿಲ್ಲ ಹೇಳಿ. ವಯಸ್ಸು 20 ಕಾಮದ ವಾಸನೆಯನ್ನು ಗ್ರಹಿಸಿದ ನಿನ್ನನ್ನು ನಾನೊಮ್ಮೆ ಸ್ಪರ್ಶಿಸಲೇಬೇಕು. ತತ್ತರಾದರೆ ಕೆಟ್ಟ ಹೆಣ್ಣನ್ನು ಇಷ್ಟಪಟ್ಟವರನ್ನು ಚಕ್ಕಂದ ಮಾಡಿ ಇದೇ ಸಮಾಜದಲ್ಲಿ ಗಲಭೆಯನ್ನು ಮಾಡ್ತಾರೆ. ಮುಚ್ಚ ಬಾಯಿಲ ಸಾಕು. ಎಲ್ಲ ಹೆಣ್ಣು ಮಕ್ಕಳು ನೀನು ಅಂದುಕೊಂಡಂತೆ ಇದ್ರೆ ಈ ಪ್ರಪಂಚದಲ್ಲಿ ಗಣತಿ ಸ್ಥಾನಕ್ಕೆ ಯಾವ ರೀತಿ ಬೆಲೆನೂ ಸಿಗ್ತಾ ಇರಲಿಲ್ಲ. ಒಂದು ಹೆಣ್ಣಿಗೆ ಅವಳದೇ ಆದಂತಹ ಸ್ವಾತಂತ್ರ್ಯ, ಅಭಿಮಾನ, ಪ್ರೀತಿ, ವಿಶ್ವಾಸ ಅನ್ನೋದಿರುತ್ತೆ, ಅವಳದೇ ಆದಂತಹ ಘನತೆ, ಗೌರವ ಅನ್ನೋದಿರುತ್ತೆ. ಅದನ್ನ ಬಿಟ್ಟು ಒಂದು ಹೆಣ್ಣನ್ನು ಒಂದು ಕೀಳಾಗಿ ಕಂಡು ಅವಳ ಭಾವನೆಗಳಿಗೆ ಕೆಟ್ಟದಾಗಿ ಮಾತಾಡಿದೆ ಆದ್ರೆ ಅದರ ಪರಿಣಾಮ ನೆಟ್ಟಗಿರುವುದಿಲ್ಲ. ಒಂದು ಹೆಣ್ಣಿಗೆ ಬೆಲೆ ಕೊಟ್ಟು ಅವಳನ್ನ ಗೌರವಿಸೋದನ್ನ ಕಲಿ. ಪರಂಪರೆಗೆ ಸಾಕ್ಷಿಯಾದ ಮಹಾಭಾರತ ನಡೆದಂತೆ ಒಂದು ಹೆಣ್ಣಿಗಾಗಿ ರಾಮಾಯಣ ನಡೆದಿದ್ದೆ, ದ್ರೌಪದಿಗಾಗಿ. ಸಮಯ ಜಾರಿದರೆ ಬೇಳೆ ಮೀರುತ್ತದೆ, ನೀನಾಗೆ ಒಲಿದು ಬಂದರೆ ಸ್ವರ್ಗ ಸುಖ, ಮೀರಿದರೆ ಮುಚ್ಚ ಬಾಯಿನ ಸಾಕು. ನೀನು ಕರೆದಿದ ತಕ್ಷಣ ನೀನು ತೋಳತಕ್ಕೆಲ್ಲಿ ಹಾಡಿಕೊಳ್ಳೋದಕ್ಕೆ ನನ್ನ ನೀನು ವೇಷ ಅಂತ ತಿಳ್ಕೊಂಡಿರೋ. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀನು ಅಂದುಕೊಂಡಂತೆ ಇದ್ಯಾವುದು ಕೂಡ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಅಂದು ಮಹಾಭಾರತದಲ್ಲಿ ದ್ರೌಪದಿಗಾಗಿ ಅವಳನ್ನು ಕೆಡಿಸೋದಕ್ಕೆ ಹೋಗುವಾಗ ಅವಳನ್ನ ಕಾಪಾಡೋದಕ್ಕೆ ಅಂತ ಬಂದೆಯೋ ಎಷ್ಟೋ ಪ್ರಾಣ ಪಾಪಿಗಳು ಯಾವ ರೀತಿ ಹಿಂಸೆ ಪಟ್ಟು ಹೋಗಿದ್ದಾರೆ ಅಂತ ಒಮ್ಮೆ ಯೋಚಿಸು. ಅಷ್ಟೇ ಅಲ್ಲದೆ ನೀನು ನನ್ನನ್ನು ಕೆಣಕಿದೆ ಆದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಒಂದು ಸಲ ಯೋಚಿಸು. ಒಂದು ಹೆಣ್ಣು, ನಾನು ಒಂದು ಹೆಣ್ಣಾಗಿ ನಿನಗೂ ಕೂಡ ಅಕ್ಕ ತಂಗಿಯರಿದ್ದಾರೆ, ಅವರು ಕೂಡ ನನ್ನಂತೆ ಅಂಗಾಂಗಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ಯೋಚನೆ ಮಾಡೋದಿರೋ. ಮಾನವ ಸಂತತಿಯೇ ನಿಂತು ಹೋಗ್ಬಿಡತ್ತೆ. ಸಂತಾನ ಭಾಗ್ಯ ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ಯಾವುದೇ ರೀತಿ ಬೆಲೆನೂ ಸಿಗ್ತಾ ಇರ್ಲಿಲ್ಲ. ಅಕ್ಕ ತಂಗಿಯರೆಂಬ ಭಾವನೆಗಳು ಹುಡ್ತಾ ಇರ್ಲಿಲ್ಲ. ನೋಡು, ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟವಿಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಮೊದಲಿಂದ ತೊಲಗು. ನಿನ್ನ ಜೊತೆಗೆ ಮಾತಾಡೋದಕ್ಕೆ ನನಗೆ ಕೊಂಚಿತ್ತು ಇಷ್ಟವಿಲ್ಲ. ಹಸಿದು ಬಂದವನಿಗೆ ನೀಡುವ ಹಾಗೆ ಹೇಳಿ ಬಂದವನಿಗೆ ಶೀಲ. ಒಂದು ಹೆಣ್ಣಿಗೆ ಬೇಕಾಗಿದೆ ಅತ್ಯಮೂಲ್ಯವಾಗಿ ಆ ಶೀಲ. ಆ ಶೀಲವನ್ನು ಕಳೆದುಕೊಂಡ ಹೆಣ್ಣಿಗೆ ಎಂದಿಗೂ ಕೂಡ ಈ ಭೂಮಿ ಮೇಲೆ ಪ್ರಪಂಚದಲ್ಲಿ ಬೆಲೆ ಇಲ್ಲ. ಹೀಗಿರ್ಬೇಕಾದ್ರೆ ಒಂದು ಹೆಣ್ಣಿನ ಜೊತೆ ನಿನ್ನ ಶೀಲವನ್ನು ಕೊಡು ಅಂತ ಕೇಳ್ತಾ ಇದ್ದಲ್ಲ, ಅದನ್ನೇನು ಮಾರಾಟ ಮಾಡುವ ವಸ್ತು ಅಂತ ತಿಳ್ಕೊಂಡಿದ್ಯಾ? ಪ್ರತಿಯೊಬ್ರು ಕೂಡ ಒಂದು ಹೆಣ್ಣು ತನ್ನ ಶೀಲವನ್ನು ಕಳ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಯಾರು ಕೂಡ ಗೌರವ ಕೊಡೋದಿಲ್ಲ. ಹೀಗಿರ್ಬೇಕಾದ್ರೆ ಆ ಒಂದು ಶೀಲ
ಶೀಲಕ್ಕೆ ಅವಳದೇ ಆದಂತ ಒಂದು ಪವಿತ್ರವಾದ ಬಂಧ ಇರುತ್ತೆ. ಶೀಲವನ್ನು ಕಂಡವ್ರ ಜೊತೆ ಹಂಚಿಕೊಂಡು ಕೇಸಿ ಜನ್ಮಕ್ಕೆ ಇಳಿಯೋದಕ್ಕೆ ಅವಳು ಜಾರಿಡಿ ಹೆಣ್ಣಾಗಿರುವುದಿಲ್ಲ. ತಿಳಿದು ಮಾತನಾಡೋ ಮೂರ್ಖ. ಶೀಲ ಎನ್ನುವುದು ಒಮ್ಮೆ ಉಪಯೋಗಿಸಿದ ಕೈ ತಪ್ಪಿ ಬಿದ್ದಾಗ ಹೊಡೆದು ಹೋಗಕ್ಕೆ ಅದೇನು ಮಣ್ಣಿನ ಮಡಿಕೆನ ಇಲ್ಲ, ಅದನ್ನು ಕಚ್ಚಿದಾಗ ಉಟ್ಟು ಹೋಗಕ್ಕೆ ಅದೇನು ಕರ್ಪೂರನ. ಕರ್ಪೂರ ಅದಕ್ಕೂ ಕೂಡ ಮೇಲು ಅದು ಪವಿತ್ರವಾದುದು. ಅದು ತನ್ನ ಒಳಾಂಗಣದಲ್ಲಿ ಇರುತ್ತೆ ಹೊರತು ಅದನ್ನ ಇಡೀ ಎಲ್ಲರೂ ಸ್ಪರ್ಶ ಮಾಡೋದಕ್ಕೂ ಬಿಡೋದಿಲ್ಲ, ಎಲ್ಲರಿಗೂ ತೋರಿಸೋದಕ್ಕೂ ಆಗುದಿಲ್ಲ. ನೋಡು, ಹೀಗಿರ್ಬೇಕಾದ್ರೆ ಅವಳು ಒಂದು ಹೆಣ್ಣಾಗಿ ಅವಳ ಮರ್ಮಾಮಗಳನ್ನ ಮುಚ್ಚಿಕೊಂಡು ಓಡಾಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಅವಳನ್ನ ಅಸಭ್ಯವಾಗಿ ಮಾತನಾಡೋದಕ್ಕೆ ನಾಶಿ ಆಗೋದಿಲ್ಲ. ಒಂದು ಹೆಣ್ಣನ್ನು ನೋಡೋದಕ್ಕಿಂತ ಮುಂಚೆ, ಕೆಟ್ಟ ರೀತಿ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಅವಳು ಒಂದು ದೇವತೆ ಅನ್ನೋದನ್ನ ತಿಳಿದು ಮಾತನಾಡಿ. ಅದನ್ನ ಬಿಟ್ಟು ಅವಳ ಶೀಲಕ್ಕೆ ಆಸೆ ಪಟ್ಟಿದೆ ಆದ್ರೆ ನಿನ್ನ ಜೀವ ತಡಿದು ಹೋಗೋದು ಎಚ್ಚರವಾಗಿರು. ನಿನ್ನ ಜೀವನದಲ್ಲಿ ಕೇಂದ್ರ ಕೂತ್ಕೊಳ್ಳಕ್ಕೆ ಇದೇನು ಮಹಾಲ ಮಗಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ. ಎಲ್ಲಾದ್ರೂ ಹೊಟ್ಟೆ ಪಾಡಿಗೆ ಆದ್ರ ಮಾಡೋ ಹೋಗಿ ನಿನ್ ತೀಟೆ ತೀರ್ಸ್ಕೊಳ್ಳೋ ಆದರ ಹುಟ್ಟಿದ ಬಂಡ. ನನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತನಾಡಿದರು ಮುಂದೆ ಮಾತಾಡ್ತಕ್ಕೆ ನಿನ್ನ ಬಾಯಲ್ಲಿ ನಾಲಿಗೆ ಇರಲ್ಲ. ತಾಯಿ ಕಾಣ್ದೇ ಇರೋ ನಿನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ಗಿಷ್ಟು ಕೋಪ ಬರ್ಬೇಕಾದ್ರೆ ನನ್ನ ಕಣ್ಣು ಮುಂದೆ ನನ್ನ ಮಗಳನ್ನ ಮುಟ್ಟಿದ್ರೆ ನನಗೆಷ್ಟು ರೋಷ ಉಕ್ಕಬೇಡ, ನನಗೆಷ್ಟು ಉಕ್ಕಬೇಡ. ಕಣ್ಣೀರಿನಲ್ಲಿ ಕೈ ತೊಳೆಯೋ ನಿಮಗೆ ಇಷ್ಟಿರ್ಬೇಕಾದ್ರೆ ಏನು ಏನು ನಿತ್ಯ ಪನ್ನೀರಿನಲ್ಲಿ ಸ್ನಾನ ಮಾಡೋ ನನಗೆಷ್ಟಿರಬೇಡ. ನೋಡು, ಈ ನಿನ್ನ ಮಗಳ ಸೌಂದರ್ಯಕ್ಕೆ ನಿಮಗೆ ಸುಖದ ಸುಪ್ಪತ್ತಿಗೆ ನೀಡಲೆ. ಯಾವ ನಿನ್ನ ಸಂಪತ್ತಿನಿಂದಲೂ ಅಳಿಯಲಾಗದೋ ಮಾನವನ್ನ ಘಾತುಕ, ಮಾನಕ್ಕಾಗಿ ಮರಣವನ್ನ ಸ್ವೀಕರಿಸಿದ ಕುಟುಂಬ ನನ್ನದು. ಮನಸ್ಸು ಬೇಕು ಎನ್ನುವುದನ್ನ ಸಾಕು ಎನ್ನುವರಿಗೆ ಪಡೆಯೋ ಮಾನ ನನ್ನದು. ನೋಡು, ಬೇಡ, ಇನ್ನು ಒಂದು ಹೆಜ್ಜೆ ಮುಂದಿಟ್ರೆ ಇಲ್ಲಿಂದ ಹೋಗೋದು ನೀನಲ್ಲ, ನಿನ್ನ ಹೆಣ.
ಸಂಪದ, ಇನ್ನು ನೀನು ನಾಯಿ ಮುಟ್ಟಿದ ಮಡಿಕೆ. ನಾನು ಗುರಿಯಿಟ್ಟರೆ ಹಂತಕ, ಏನಿದ್ದರೆ ಹಂತಕ, ಇಂಡಿಯಾದ ಕಂಟಕ. ನಿನ್ನ ಫ್ಯಾಮಿಲಿ ಪಾಲಿಗೆ ಸೇವಾದು ಮಾಡಿದ್ರೆ ನಿನ್ನ ಮಗನ ಸಾವು ನನ್ನ ಕೈಯಲ್ಲಿ. ಕಣ್ಣೆದುರಿನಲ್ಲಿ ಮಗನ ಮಾನವನ ರಕ್ಷಿಸಲಾಗದ ಕಟಕರ ಪಾಠದಲ್ಲಿ ಪಾಠ